ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 500 ವರ್ಷಗಳ ನಂತರ ಗಜಕೇಸರಿ ರಾಜಯೋಗ ಈ 6 ರಾಶಿಯವರಿಗೆ ಭಾರಿ ಅದೃಷ್ಟ, ಆಕಸ್ಮಿಕ ಧನಲಾಭ, ಹೆಚ್ಚು ಅದೃಷ್ಟವೋ ಅದೃಷ್ಟ. ಹಾಗಾದರೆ ಈ ಅದೃಷ್ಟವಂತ 6 ರಾಶಿಗಳು ಯಾವುವು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿ. ಹೌದು ವೀಕ್ಷಕರೇ, 2025ರಲ್ಲಿ ರಾಜಯೋಗ ಗಜಕೇಸರಿ ಯೋಗ ಈ 6 ರಾಶಿಗಳಿಗೆ ಬರಲಿದೆ. ಆರ್ಥಿಕ ಲಾಭ ಕೂಡ ಇರಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಜಕೇಸರಿ ರಾಜಯೋಗ ಒಂದು ಅತ್ಯಂತ ಶುಭ ಮತ್ತು ಶಕ್ತಿಶಾಲಿ ಯೋಗವಾಗಿದೆ. ಇದು ಗುರು ಅಂದರೆ ಬೃಹಸ್ಪತಿ ಮತ್ತು ಚಂದ್ರನ ಸಂಯೋಜನೆಯಿಂದ ರಚನೆಯಾಗುತ್ತೆ. ಈ ಯೋಗವು ವ್ಯಕ್ತಿಯ ಜೀವನದಲ್ಲಿ ಸಂಪತ್ತು, ಯಶಸ್ಸು ಮತ್ತು ಸಮೃದ್ಧಿಯನ್ನು ತರುವುದರ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುತ್ತೆ. 2025ರಲ್ಲಿ ಈ ಯೋಗವು ಕೆಲವು ರಾಶಿಗಳಿಗೆ ವಿಶೇಷವಾಗಿ ಶುಭ ಫಲ ಪ್ರಾಪ್ತಿಯಾಗಲಿದೆ. ಇದರಲ್ಲಿ ನಿಮ್ಮ ರಾಶಿ ಇದೆಯಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಗಜಕೇಸರಿ ರಾಜಯೋಗ ಅಂದ್ರೇನು ಅಂತ ತಿಳಿದುಕೊಳ್ಳೋಣ. ಗಜಕೇಸರಿ ರಾಜಯೋಗವು ಗುರು ಮತ್ತು ಚಂದ್ರನ ನಡುವಣ ಸಂಯೋಜನೆಯಿಂದ ರಚನೆಯಾಗತ್ತೆ. ಗುರು ಜ್ಞಾನ ಮತ್ತು ಸಂಪತ್ತಿನ ಕಾರಕ ಗ್ರಹವಾಗಿದೆ ಮತ್ತು ಚಂದ್ರ ಮನಸ್ಸು ಮತ್ತು ಭಾವನೆಗಳನ್ನು ಪ್ರತಿನಿಧಿಸುತ್ತಾನೆ. ಈ 2 ಗ್ರಹಗಳ ಸಂಯೋಜನೆಯಿಂದ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿ, ಯಶಸ್ಸು ಮತ್ತು ಆರ್ಥಿಕ ಲಾಭಗಳು ಸಿಗುತ್ತವೆ. 2025ರಲ್ಲಿ ಕೆಲವು ರಾಶಿಗಳು ಗಜಕೇಸರಿ ಯೋಗವನ್ನು ಪಡೆದುಕೊಳ್ತಾ ಇದೆ. ಅವುಗಳಲ್ಲಿ ಮೊದಲು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2025ರಲ್ಲಿ ಗಜಕೇಸರಿ ಯೋಗವು ಅತ್ಯಂತ ಶುಭವಾಗ್ತಾ ಇದೆ. ಇದು ಅವರ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರೋದರ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನು ನೀಡುತ್ತೆ. ವ್ಯವಹಾರ ಮತ್ತು ಹೂಡಿಕೆಯಲ್ಲಿ ಯಶಸ್ಸು ಸಿಗಲಿದೆ. 2 ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ಯೋಗವು ವಿಶೇಷವಾಗಿ ಶುಭ ಪ್ರಾಪ್ತಿಯಾಗಲಿದೆ. ಇದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದರ ಜೊತೆಗೆ ಕುಟುಂಬದಲ್ಲಿ ಸುಖ ಶಾಂತಿಯನ್ನು ನೆಲೆಸುತ್ತದೆ. 3ನೇದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ಯೋಗವು ವೃತ್ತಿ ಜೀವನದಲ್ಲಿ ಹೊಸ ಮಹತ್ವಾಕಾಂಕ್ಷೆಗಳನ್ನು ತರಲಿದೆ. ಇದು ಅವರ ಆರ್ಥಿಕ ಸ್ಥಿತಿಗತಿಯನ್ನು ಬಲಪಡಿಸುವುದರ ಜೊತೆಗೆ ಸಾಮಾಜಿಕ ಮಾನ್ಯತೆಯನ್ನು ಹೆಚ್ಚಿಸಲಿದೆ. 4 ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಗಜಕೇಸರಿ ಯೋಗವು ಭಾವನಾತ್ಮಕ ಸ್ಥಿರತೆಯನ್ನು, ಆರ್ಥಿಕ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಕೊಡಲಿದೆ. ಇದು ಅವರ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಕೊಡಲಿದೆ. 5ನೇದಾಗಿ ಕುಂಭರಾಶಿ. ಕುಂಭರಾಶಿಯವರ ಜೀವನವೇ ಬದಲಾಗಲಿದ್ದು ವಿದೇಶಿ ಪ್ರಯಾಣ, ಚಿಹ್ನ ಪ್ರಾಪ್ತಿ ಎಲ್ಲವೂ ಸಿಗಲಿದೆ. ಇನ್ನು 6ನೇದಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ಸಂತಾನ ಪ್ರಾಪ್ತಿಯಾಗಲಿದ್ದು ಇವರು ಬಯಸಿದ್ದೆಲ್ಲ ಸಿಗುವಂತಾಗತ್ತೆ. ಇನ್ನು ಗಜಕೇಸರಿ ಯೋಗದ ಪರಿಣಾಮಗಳನ್ನು ನೋಡೋದಾದರೆ ಆರ್ಥಿಕ ಲಾಭ, ವೃತ್ತಿ ಜೀವನದಲ್ಲಿ ಯಶಸ್ಸು, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ, ಮಾನಸಿಕ ನೆಮ್ಮದಿ. ನೋಡಿದ್ರಲ್ಲ ವೀಕ್ಷಕರೇ, ಗಜಕೇಸರಿ ಯೋಗವನ್ನು ಪಡೆದುಕೊಳ್ತಾ ಇರುವಂಥ ಈ ಅದೃಷ್ಟವಂತ 6 ರಾಶಿಗಳು ಯಾವುವು ಅನ್ನೋದನ್ನು, ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.